तीर्थ भगवत्पादान् वन्दे निरन्तरम्। ज्ञाने विरागे हरिभक्तिभावे धृतिस्थितिप्राणबलेषु योगे बुद्धौ च नान्यो हनुमत्समानः पुमान् कदाचित् क्वच कश्चनैव। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यपरां निधीन् श्रीसत्यव्रतराघवेन्द्रमुनिपान् सद्बोधसध्यानपान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणामाकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमो नमः। हरि ओಂ। ರಾಮದೇವರ ದಿವ್ಯವಾದ ಸನ್ನಿಧಾನದಲ್ಲಿ ಸರ್ವಜ್ಞಾಚಾರ್ಯರ ನಿರಂತರವಾದ ಪಾಠ ಪ್ರವಚನಗಳು ನಡೀತಾ ಇರುವಂತಹ ಸರ್ವಜ್ಞ ವಿಹಾರ ವಿದ್ಯಾಪೀಠದಲ್ಲಿ ಸರ್ವಜ್ಞಾಚಾರ್ಯರ ಮಹಿಮೆಯನ್ನು ಹೇಳುವ ಕೇಳುವ ಜೊತೆಗೆ ಸರ್ವಜ್ಞಾಚಾರ್ಯರ ಹೆಸರುಳ್ಳ ಮಧ್ವಾಚಾರ್ಯರ ವಿಶೇಷವಾದ ಸನ್ನಿಧಾನದಲ್ಲಿ ಅದೇ ಸರ್ವಜ್ಞಾಚಾರ್ಯ ಹೆಸರು ಸಂಜೀವಾಚಾರ್ಯರು. ಸಂಜೀವ ಅಂದರೆ ಮುಖ್ಯ ಪ್ರಾಣ ದೇವರು. ಹಾಗಾಗಿ ಸಂಜೀವಾಚಾರ್ಯರ ಒಂದು ಆದೇಶದೊಂದಿಗೆ ಯಥಾಮತಿ ವಾಯುದೇವರ ಒಂದೆರಡು ಮಹಿಮೆಗಳನ್ನು ಕೇಳುವ ತಿಳಿಯುವ ಪುಟ್ಟ ಸಾಹಸ. ಎಷ್ಟು ಫಲ ಸಿಗತ್ತೆ ಗೊತ್ತಿಲ್ಲ. ದೊಡ್ಡ ಕಾರ್ಯಗಳಲ್ಲಿ ಸಾಹಸ ಮಾಡುವುದು ದೊಡ್ಡ ಕೀರ್ತಿಗೆ ಕಾರಣವಾಗತ್ತೆ, ಫಲಕಾರಿಯಾಗತ್ತೆ. ಆ ನಿಟ್ಟಿನೊಳಗೆ ವಾಯುದೇವರ ಮಹಿಮೆಯನ್ನು ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸುಮಧ್ವ ವಿಜಯದಲ್ಲಿ ಶ್ರೀಮದ್ ಆಚಾರ್ಯರನ್ನು ಕೊಂಡಾಡ್ತಾ ಇರುವಾಗ ಒಂದು ಮಾತನ್ನು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯ ಯಾರು ಕೇಳ್ತಾರೆ, ಶ್ರೀಮದ್ ಆಚಾರ್ಯರು ಕೂತರು, ನಿಂತರು, ಎದ್ದರು, ಓಡಾಡಿದರು, ವಾಕ್ಯಾರ್ಥ ಮಾಡಿದರು, ಇದೆಲ್ಲ ಹೇಳಬೇಕಾದ ಅವಶ್ಯಕತೆ ಏನದ ಅಂತ ಕೇಳಿದಾಗ ನಾರಾಯಣ ಪಂಡಿತಾಚಾರ್ಯ ಸ್ಪಷ್ಟವಾಗಿ ತಿಳಿಸ್ತಾರೆ. ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ. ಶ್ರೀಮದಾಚಾರ್ಯರು ಓಡಾಡಿದರು, ಶ್ರೀಮದಾಚಾರ್ಯರು ಕೂತರು, ಶ್ರೀಮದಾಚಾರ್ಯ ಏನೋ ಮಾತಾಡ್ತಾ ಇದ್ರು, ಶ್ರೀಮದಾಚಾರ್ಯ ಏನೋ ವಾಕ್ಯಾರ್ಥ ಮಾಡ್ತಾ ಇದ್ರು. ಇವುಗಳನ್ನು ಕೇಳುವುದರಿಂದಲೇನೆ ಭವಾಪವರ್ಗದಾತ್ರಿ, ಈ ಸಂಸಾರವನ್ನು ನಾಶ ಮಾಡಿ ಅಪವರ್ಗ ಮೋಕ್ಷವನ್ನು ಕೊಡುತ್ತೆ. ಇದು ಶ್ರೀಮದಾಚಾರ್ಯರ ಮಹಿಮ. ಇನ್ನು ಅವರು ಏನು ವಾಕ್ಯಾರ್ಥ ಮಾಡಿದರು, ಅವರು ಏನು ಚಿಂತನೆ ಮಾಡಿದರು, ಅವರು ಹೇಳಿದ ಶಾಸ್ತ್ರಗಳನ್ನು ತಿಳಿದುಕೊಳ್ಳೋದು, ಇದರಿಂದಂತೂ ಅಪಾರವಾದ ಫಲವಿದೆ. ಕೇವಲ ಓಡಾಡಿದ್ರು ತಿರುಗಾಡಿದ್ರು ಅಂತ ಕೇಳುವುದರಿಂದಲೇನೆ ದಿವ್ಯವಾದ ಫಲ ಸಿಗತ್ತೆ. ಇದು ಶ್ರೀಮದಾಚಾರ್ಯರ, ವಾಯುದೇವರ, ಭೀಮಸೇನ ದೇವರ ಮಹಿಮೆಯನ್ನು ಕೇಳುವುದರಿಂದ. ಇದು ಮೊದಲನೇದು. ಅದೇ ನಾರಾಯಣ ಪಂಡಿತಾಚಾರ್ಯರು ಇನ್ನೊಂದು ಮಾತನ್ನು ಹೇಳ್ತಾರೆ. ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ. ಶ್ರೀಮದಾಚಾರ್ಯರ ಸ್ಮರಣೆ, ಶ್ರೀಮದಾಚಾರ್ಯರ ಕಥೆಗಳನ್ನು, ಚರಿತ್ರೆಯ ಕೀರ್ತನೆ, ಶ್ರೀಮದಾಚಾರ್ಯರಿಗೆ ಪ್ರಣತಿ, ನಮಸ್ಕಾರ, ಇವುಗಳು ಮಾಡುವುದು ಯಾವ ಕಾರಣಕ್ಕಾಗಿ ಅಂತಂದರೆ ವಿಮುಕ್ತಯೇ, ಮೋಕ್ಷಕ್ಕಾಗಿ ಮಾಡುವಂಥದ್ದು. ಅಂದರೆ ಎರಡು ಮಾತುಗಳನ್ನು ಹೇಳಿದರು. ಶ್ರೀಮದಾಚಾರ್ಯರ ಜೀವನ ಚರಿತ್ರೆಯ ಮಹಿಮೆಗಳನ್ನು ಕೇಳುವುದು ಮೋಕ್ಷಕ್ಕೆ ಕಾರಣವಾಗಿದೆ. ಶ್ರೀಮದಾಚಾರ್ಯರಿಗೆ ನಮಸ್ಕಾರಾದಿಗಳನ್ನು ಮಾಡುವುದು, ಸ್ಮರಣೆ ಮಾಡುವುದು, ಇದು ಮೋಕ್ಷಕ್ಕೆ ಕಾರಣವಾಗಿದೆ. ಹಾಗಾಗಿ ಮೋಕ್ಷದ ಅಪೇಕ್ಷೆಯುಳ್ಳಂಥವರು ನಾವೆಲ್ಲರೂ, ಮೋಕ್ಷಗಾಮಿಯಾದಂಥವರು, ವಿಮುಕ್ತಿಗೆ ಯೋಗ್ಯರಾಗಿರುವಂಥವರು. ಹಾಗಾಗಿ ಶ್ರೀಮದಾಚಾರ್ಯರ
ಭೀಮಸೇನ ದೇವರ, ಹನುಮಂತ ದೇವರ, ಮುಖ್ಯಪ್ರಾಣ ದೇವರ ಚಿಂತನೆ, ಕಥೆ, ಅವರ ಮಹಿಮೆಗಳನ್ನು ಕೇಳುವುದು, ತಿಳಿದುಕೊಳ್ಳುವುದು, ಇದು ನೇರವಾಗಿ ಮೋಕ್ಷಕ್ಕೇ ಸೋಪಾನವಾಗಿದೆ ಎಂಬುದಾಗಿ ಅನೇಕ ಮಾತುಗಳನ್ನು ತಿಳಿಸ್ತಾರೆ. ಉಪನಿಷತ್ತಿನಲ್ಲಿ ವಾಯುದೇವರ ಮಹಿಮೆಯನ್ನು ಕೇಳ್ತಾ ಇರುವಾಗ ಒಂದು ಮಾತನ್ನು ಹೇಳ್ತಾರೆ. ಯಾಕೆ ವಾಯುದೇವರ ಮಹಿಮೆಯನ್ನು ಕೇಳಬೇಕು? ಮೊದಲನೇ ಯಾಕೆ ಕೇಳಬೇಕು ವಾಯುದೇವರ ಮಹಿಮೆ? ನಾವು ಅವರನ್ನು ನೋಡಿಲ್ಲ, ನಾವು ಅವರನ್ನು ಕಂಡಿಲ್ಲ, ಅವರ ಬಗ್ಗೆ ಅವರು ನಮಗೆ ಎಷ್ಟು ಉಪಕಾರ ಮಾಡಿದ್ದಾರೆ ಎನ್ನುವ ತಿಳುವಳಿಕೆಯೂ ನಮಗಿಲ್ಲ ಸ್ಪಷ್ಟವಾಗಿ. ಆಮೇಲೆ ನಾವು ಯಾಕೆ ಕೇಳಬೇಕು ವಾಯುದೇವರ ಮಹಿಮೆಯನ್ನು ಅಂತ ಪ್ರಶ್ನೆಯನ್ನು ಮಾಡಿಕೊಂಡಾಗ ಒಂದು ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಏ ಗುಣಾನ್ ವಿಜಾನಂತಿ ವಾಯೋಸ್ತಾಂತಾನ್ ಆವಿಶನ್ ಮರುತ. ವಾಯುದೇವರ, ಮುಖ್ಯ ಪ್ರಾಣದೇವರ, ಸ್ವಯಂ ಶ್ರೀಮನ್ ನಾರಾಯಣನ, ವಿಷ್ಣುವಿನ ಯಾವೆಲ್ಲ ಗುಣಗಳನ್ನು ನಾವು ತಿಳಿತಾ ಹೋಗ್ತೇವೆ ಆ ಎಲ್ಲ ಗುಣಗಳಿಂದ ಅವರು ನಮ್ಮಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಆ ಗುಣಗಳಿಂದ ಅಭಿವ್ಯಕ್ತರಾಗ್ತಾರೆ. ಅರ್ಥಾತ್ ವಾಯುದೇವರ ಯಾವ ಗುಣವನ್ನು ನಾನು ಚಿಂತನೆ ಮಾಡಿದ್ದೇನೆ ಆ ವಾಯುದೇವರು ಆ ಗುಣದ ಪ್ರತಿಬಿಂಬಭೂತವಾದ ಗುಣದಿಂದ ನಮ್ಮಲ್ಲಿ ನೆಲೆಸಿ ನಿಂತು ಆ ಗುಣವನ್ನು ಅಭಿವ್ಯಕ್ತಪಡಿಸ್ತಾರೆ. ಹೇಗೆ? ಒಂದೆರಡು ದೃಷ್ಟಾಂತ. ಒಬ್ಬ ಆಲಸಿ ವ್ಯಕ್ತಿ ಇರ್ತಾನೆ, ಸುಮ್ಮನೆ ಕೂತಿರ್ತಾನೆ. 4 ಜನರ ಮುಂದೆ ಅವನ ಮೇಲೆ ಬೆನ್ನ ಮೇಲೆ ಕೈಯಾಡಿಸಿ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿ ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಾ ಇವನು ಅಂತ ನಾವೇನಾದರೂ ಮೆಚ್ಚುಗೆಯನ್ನು ತೋರಿಸಿದರೆ ಆ ಗುಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಣಗಾಡ್ತಾನೆ. ಯಾಕೆಂದರೆ ಇವತ್ತು ದೋಷಗಳನ್ನೇ ಎಲ್ಲರೂ ಮಾತನಾಡೋದು, ಎಲ್ಲರೂ ತಿಳಿದುಕೊಳ್ಳೋದು, ಗುಣಗಳ ಅಭಿವ್ಯಕ್ತಿಯೇ ಇರೋದಿಲ್ಲ. ಯಾರೋ ಒಬ್ಬರು ಕದಾಚಿತ್ ನನ್ನ ಗುಣವನ್ನು ಗುರುತಿಸಿದ್ದಾರೆ ಅಂತಂದರೆ ಆ ಗುಣವನ್ನು ನಾನು ಉಳಿಸಿಕೊಳ್ಳಲೇಬೇಕು ಎಂಬುದಾಗಿ ತುಂಬ ಹೋರಾಡ್ತಾನೆ. ದಾನಿ ಅಂತ ಗುರುತಿಸಿದರೆ ಅವನು ದಾನ ಕೊಡುವುದಕ್ಕೆ ಸಿದ್ಧನಾಗ್ತಾನೆ. ಚಂದಾಗಿ ಊಟ ಮಾಡ್ತಾರೆ ಅಂತಂದ್ರೆ ಅವನು 2 ಉಂಡಿಗೆ ಹೊಟ್ಟೆ ತುಂಬಿದ್ರು 2 ಉಂಡಿ ತಿಂತಾನೆ. ಯಾಕೆ ಅಂತಂದ್ರೆ ನನ್ನ ಮೆಚ್ಚಿದಾನೆ ಅಂದಮೇಲೆ ನಾನು ಆ ಗುಣವನ್ನು ಉಳಿಸಿಕೊಳ್ಳಬೇಕು. ಅಂದ್ರೆ ಈ ರೀತಿಯಾಗಿ ಗುಣವನ್ನು ಉಳಿಸಿಕೊಳ್ಳುವುದಕ್ಕೆ ಮನುಷ್ಯರಾದ ನಾವೇ ಹೆಣಗಾಡ್ತಾ ಇರುವಾಗ ದೇವತೆಗಳಲ್ಲಿ ನಾವೇನಾದರೂ ಅವರ ಗುಣಗಳನ್ನು ನಾವು ಗುರುತಿಸಿದರೆ ಆ ಗುಣದಿಂದ ಅವರು ಉಳಿಸಿಕೊಳ್ಳೋದಲ್ಲ, ಆ ಗುಣದಿಂದ ನಮ್ಮಲ್ಲಿಯೇ ಅಭಿವ್ಯಕ್ತರಾಗ್ತಾರೆ. ಇದು ದೇವತೆಗಳ ದೊಡ್ಡದಾದ ಉಪಕಾರ. ಅದರೊಳಗೆ ವಾಯುದೇವರ ಪಾತ್ರತೆ ಬಹಳ ದೊಡ್ಡದು. ನರಸಿಂಹದೇವರನ್ನು ಕುರಿತು ಪ್ರಹ್ಲಾದರಾಜರು ಕೊಂಡಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದ ಮಾತನ್ನು ನರಸಿಂಹದೇವರ ಸ್ತೋತ್ರದಲ್ಲಿ ಹೇಳ್ತಾರೆ. ಶ್ಲೋಕ ನೆನಪಾದರೆ ಹೇಳ್ತೇನೆ, ಪ್ರಸಿದ್ಧವಾದದ್ದು. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪ್ರತಿಮುಖಂ ಯಥಾ ಮುಖಶ್ರೀ. ಮುಖಶ್ರೀ ಅಂದರೆ ಕನ್ನಡಿ, ಮುಖಶ್ರೀ ಅಂದರೆ ಕನ್ನಡಿ. ಆ ಕನ್ನಡಿಯ ಮುಂದೆ ನಾವು ನಿಂತಾಗ ನಾವು ಹೇಗೆ ನಿಲ್ತೇವೆ ಹಾಗೆ ಕನ್ನಡಿಯಲ್ಲಿ ಅದು ಪ್ರತಿಬಿಂಬ ಹಾಗೆ ನಿಲ್ಲತ್ತೆ. ನಾವು ಕೂತರೆ ಅದು ಕೂಡತ್ತೆ, ನಾವು ನಿಂತರೆ ಅದು ನಿಲ್ಲತ್ತೆ, ನಾವು ನಕ್ಕರೆ ಅದು ನಗತ್ತೆ. ಒಟ್ಟಾರೆ ನಮ್ಮಲ್ಲಿ ಏನೇ ಆಕ್ಟಿವಿಟೀಸ್ ಇದೆ ಎಲ್ಲವೂ ಆ ಕನ್ನಡಿಯಲ್ಲಿ ತೋರುತ್ತೆ. ಯಾಕೆ? ನಾನು ಬಿಂಬ, ಆ ಕನ್ನಡಿಯಲ್ಲಿ ತೋರೋದು ಪ್ರತಿಬಿಂಬ. ಅದೇ ನಿಟ್ಟಿನೊಳಗೆ ಈಗ ಬಿಂಬರು ಯಾರು ಅಂತಂದ್ರೆ ಮುಖ್ಯ ಪ್ರಾಣದೇವರು ಬಿಂಬರು. ಆ ಮುಖ್ಯ ಪ್ರಾಣದೇವರ ಪ್ರತಿಬಿಂಬ ಯಾರು? ನಾನು. ಹೀಗಿರುವಾಗ ಆ ಬಿಂಬನಾದ ಮುಖ್ಯ ಪ್ರಾಣದೇವರಲ್ಲಿ ಯಾವ ಯಾವ ಗುಣಗಳನ್ನು ನಾವು ತಿಳಿತಾ ಹೋಗ್ತೇವೆ ಆ ಎಲ್ಲ ಗುಣಗಳಿಂದ ಪ್ರತಿಬಿಂಬರಾಗಿರ್ತಕ್ಕಂಥ ನಮ್ಮಲ್ಲೂ ಕೂಡ ಅದು ಅಭಿವ್ಯಕ್ತ ಆಗಲಿಕ್ಕೆ ಬೇಕು, ಹಾಗೆ ಆಗತ್ತೆ. ಇಲ್ಲದೇ ಇದ್ದರೆ ಕನ್ನಡಿಯ ಮುಂದೆ ನಿಂತು ನಾನು ನಕ್ಕಾಗ ಕನ್ನಡಿಯಲ್ಲಿ ಅದು ಅಳಬೇಕು, ನಾನು ನಿಂತಾಗ ಅದು ಕೂಡಬೇಕು, ನಾನು ಕುಣಿತಾ ಇರುವಾಗ ಅದು ಸ್ಟ್ಯಾಚ್ಯೂ ಮೂರ್ತಿಯಾಗಿ ನಿಲ್ಲಬೇಕು. ಹಾಗೆ ಆಗುವುದಿಲ್ಲ. ನನ್ನಲ್ಲಿ ಏನು ಆಕ್ಟಿವಿಟೀಸ್ ಇದೆ ಅದು ಎಲ್ಲವೂ ಪ್ರತಿಬಿಂಬದಲ್ಲಿ ಆಗತ್ತೆ ಅಂದ ಮೇಲೆ ಅದೇ ರೀತಿಯಾಗಿ ಬಿಂಬನಾದ ಮುಖ್ಯ ಪ್ರಾಣದೇವರಲ್ಲಿ ನಾವು ಯಾವೆಲ್ಲ ಗುಣಗಳನ್ನು ಚಿಂತನೆಯನ್ನು ಮಾಡ್ತಾ ಹೋಗ್ತೇವೆ ಆ ಎಲ್ಲ ಗುಣಗಳಿಂದ ನಮ್ಮಲ್ಲಿ ಅಭಿವ್ಯಕ್ತರಾಗಲೇಬೇಕು, ಹಾಗೇ ಆಗ್ತಾರೆ. ಇದು ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದೊಳಗೆ ಕೊಡುವಂಥ ದೊಡ್ಡದಾದ ನಿರ್ಣಯ. ಆದ್ದರಿಂದಾಗಿ ನಾವು ಶ್ರೀಮದಾಚಾರ್ಯರ ವಾಯುದೇವರ ಹೆಚ್ಚು ಆರಾಧನೆಯನ್ನು ನಾವು ಮಾಡ್ತೇವೆ. ಯಾಕೆಂತಂದ್ರೆ ಅವರ ಗುಣಗಳು ನಮ್ಮಲ್ಲಿ ಅಭಿವ್ಯಕ್ತವಾಗಲಿ, ನಮ್ಮ ಯೋಗ್ಯತಾನುಸಾರವಾಗಿ ಅವರಲ್ಲಿರುವ ಗುಣಗಳು ನಮ್ಮಲ್ಲಿ ಅಭಿವ್ಯಕ್ತವಾದರೆ ಆಗ ಅವರು ಯಾವ ಸನ್ಮಾರ್ಗದಲ್ಲಿದ್ದಾರೆ, ಅವರು ಯಾವ ಮೋಕ್ಷ ಮಾರ್ಗದಲ್ಲಿ ಇದ್ದಾರೆ,
ಅವರು ಯಾವ ನಿಟ್ಟಿನೊಳಗೆ ಸಾಧನೆಯನ್ನು ಮಾಡ್ತಾರೆ ಅದರ ಶತಾಂಶ ಕೋಟ್ಯಂಶವಾದರೂ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಿದೆ. ಒಂದು ಕಾಲಕ್ಕೆ ನಾವು ಮುಕ್ತರಾಗಲಿಕ್ಕೆ ಸಾಧ್ಯವಿದೆ ಎನ್ನುವ ಕಾರಣಕ್ಕಾಗಿ ಆ ವಾಯುದೇವರ ಚಿಂತನೆಯನ್ನು, ಗುಣಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಹೇಳ್ತಾ ಇರುವಾಗ ವಾಯುದೇವರ ಬಗ್ಗೆ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಕ್ವಾಪಿತಂ ವಿಸ್ಮರೇನ್ನೈವ ತ್ಯಕ್ತ್ವಾ ತಂ ನೇತರಂ ವ್ರಜೇತ್ ಪೂರ್ವೇ ನೈನಂ ತತ್ಯಜುರ್ಹಿ ಬ್ರಹ್ಮಾದ್ಯಾಸ್ತೇನ ಸಂಸ್ಕೃತೇ. ಬಹಳ ಸುಂದರವಾಗಿರ್ತಕ್ಕಂಥ ಮಾತು. ಯಾವ ಕಾರಣಕ್ಕೂ ಕೂಡ ವಾಯುದೇವರನ್ನು ಮರೆಯುವ ಹಾಗಿಲ್ಲ, ವಾಯುದೇವರನ್ನು ಬಿಡುವ ಹಾಗಿಲ್ಲ. ಯಾವ ಕ್ಷಣದೊಳಗೆ ವಾಯುದೇವರನ್ನು ಮರಿತಾನೆ ಅವನು ಸತ್ತ ಅಂತ ಅರ್ಥ. ವಾಯುದೇವರನ್ನು ಎಂದು ಬಿಡ್ತಾನೆ ಅವನು ಅಂಧಂತಮಸ್ಸಿಗೆ ಹೋದ ಅಂತ ಅರ್ಥ. ಇದಕ್ಕೆ ಅತ್ಯಂತ ದುರ್ಬಲನಾದ ವ್ಯಕ್ತಿ ವಾಯುದೇವರ ಕೈಯನ್ನು ಹಿಡಿದರೆ ಮಹಾಬಲಾಢ್ಯನಾಗಿ ಬೆಳಿತಾನೆ. ಅತೀ ಬಲಾಢ್ಯನಾದ ವ್ಯಕ್ತಿ ವಾಯುದೇವರನ್ನು ಬಿಟ್ಟರೆ ಹೆಸರಿಲ್ಲದೆ ಹಾಳಾಗಿ ಹೋಗ್ತಾನೆ. ಈ ಎರಡಕ್ಕೂ ಕೂಡ ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಸುಂದರವಾದ ನಿದರ್ಶನಗಳನ್ನು ಕೊಡ್ತಾರೆ. ಹಾಡು ಪ್ರಸಿದ್ಧವಾಗಿದೆ, ತಮ್ಮೆಲ್ಲರಿಗೂ ಗೊತ್ತು. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿ ಬಿದ್ದ. ಇವರಿಬ್ಬರಲ್ಲಿ ಒಂದು ಸಣ್ಣ ವಿಮರ್ಶೆ. ರಾಜಕಾರಣಿಯಾಗಿ ರಾಮ ನಿಂತಿದ್ದಾರೆ, ವಾಯುದೇವರನ್ನು ಹನುಮಂತ ದೇವರನ್ನು ದೂರ ಸರಿಸಿ ಒಬ್ಬ ರಾಜಕಾರಣಿಯಾಗಿ ಹನುಮಂತ ನಿಂತಿದ್ದರೆ ಸುಗ್ರೀವ ಇದ್ದಾನೆ, ವಾಲಿ ಇದ್ದಾನೆ. ಯಾರನ್ನು ಚಾಯ್ಸ್ ಮಾಡ್ತಾ ಇದ್ದ ರಾಮ? ವಿಚಾರ ಮಾಡದೇನೆ ವಾಲಿಯನ್ನು ಚಾಯ್ಸ್ ಮಾಡಬೇಕು. ಯಾಕೆ ಅಂತಂದ್ರೆ ವಾಲಿ ಮಹಾಬಲಾಢ್ಯ. ಎಷ್ಟು ಬಲಾಢ್ಯ ಅಂದ್ರೆ ಸಪ್ತ ಸಾಗರಗಳನ್ನು ಏಕದಿನದೊಳಗೆ ಹಾರಿ ಬರುವ ಸಾಮರ್ಥ್ಯ ವಾಲಿಗಿದೆ. ಹೀಗಿದ್ದ ಲಂಕಾಪಟ್ಟಣಕ್ಕೆ ಹೋಗಿ ಬರೋದು ಎಷ್ಟು ದೊಡ್ಡದು, ಏನು ಸಮಸ್ಯೆ ಆಗುತ್ತೆ ವಾಲಿಗೆ? ಆ ಲಂಕಾಪಟ್ಟಣದಲ್ಲಿ ತನ್ನ ಹೆಂಡತಿಯನ್ನು ಯಾರು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ರಾವಣ, ಆ ರಾವಣನನ್ನು ಬೆಕ್ಕೆ ಹೇಗೆ ನಾವು ಹಿಡಿದುಕೊಂಡು ಬರ್ತೀವಲ್ಲ ಕುತ್ತಿಗೆಯನ್ನು, ಹಾಗೆ ರಾವಣನನ್ನು ಹಿಡಿದುಕೊಂಡು ಬಂದು, ಈಗಿನ ಮನೆಯೊಳಗೆ ಕರ್ಟನ್ಗೆ ಒಂದು ಮಂಗ್ಯಾನ ಕಟ್ಟಿರ್ತಾರೆ, ಸ್ಪಂಜಿಂದು ಮಂಗ್ಯಾನ ಕಟ್ಟಿರ್, ಹಾಗೆ ಇದೊಂದು 10 ತಲೆ ಪ್ರಾಣಿ ಅದ ಅಂತ ಹೇಳಿ ದೃಷ್ಟಿಗೊಂಬಿಯಾಗಿ ಮನೆಯಲ್ಲಿ ಕಟ್ಟುತ್ತಿದ್ದ ಯಾರು? ವಾಲಿ. ಅಷ್ಟು ಮಹಾಬಲಾಢ್ಯ ವಾಲಿ. ರಾಮನಿಗೆ ಏನೂ ಕಷ್ಟಪಡಬೇಕಾದ ಅವಶ್ಯಕತೆ ಇರಲಿಲ್ಲ. ವಾಲಿ ಹೋಗಿ ಸೀತೆಯನ್ನು ಕರೆದುಕೊಂಡು ಬಾ ಅಂದ್ರೆ ಒಂದೇ ದಿನದೊಳಗೇನೆ ಸೀತೆಯನ್ನು ಕರೆದುಕೊಂಡು ಬರ್ತಿದ್ದ, ಏನೂ ಸಮಸ್ಯೆ ಇರಲಿಲ್ಲ. ಆದರೂ ಕೂಡ ರಾಮ ವಾಲಿಯನ್ನು ಕೈ ಬಿಟ್ಟ. ಅತ್ಯಂತ ದುರ್ಬಲನಾಗಿರ್ತಕ್ಕಂತಹ, ಏನು ವಾಲಿ ಬಂದರೆ ಪಲಾಯನ ಮಾಡ್ತಿದ್ದ. ಪಲಾಯನ ಮಾಡೋದಲ್ಲ, ಗುಹಾದೊಳಗೆ ಹೋಗಿ ಮುಚ್ಚಿಕೊಂಡು ಆ ಗುಹಾಕ್ಕೆ ದೊಡ್ಡ ಬಂಡಿಗಲ್ಲಿಟ್ಟು ಒಳಗೆ ಬದುಕು ಕಾಣ್ತಿದ್ದ ಸುಗ್ರೀವ. ಅಂತಹ ಸುಗ್ರೀವನ ಕೈ ಯಾಕೆ ಹಿಡಿದ? ಇದಕ್ಕೆ ಒಂದೇ ನಿದರ್ಶನ, ಹನುಮಂತನ ಕೈಯನ್ನು ಸುಗ್ರೀವ ಹಿಡಿದಿದ್ದ. ಇದರಿಂದ ಸ್ಪಷ್ಟ ಸಂದೇಶ ನಮಗೆ ಕೊಡ್ತಾರೆ. ಯಾವುದೇ ಮದದಿಂದ, ಅನ್ನ ಮದವಾಗಲಿ, ಅರ್ಥ ಮದವಾಗಲಿ, ಅಖಿಲ ವೈಭವದ ಮದವಾಗಲಿ, ಯಾವುದೇ ಮದದಿಂದ ಹನುಮಂತನ ಮುಖ್ಯ ಪ್ರಾಣದೇವರ ಕೈ ಬಿಟ್ಟೆವು, ಆ ಮುಖ್ಯ ಪ್ರಾಣದೇವರನ್ನು ಮರೆತೆವು ಅಂತಾದರೆ ನಮ್ಮಲ್ಲಿ ಎಂಥ ಬಲಗಳಿದ್ದರೂ ಕೂಡ ಆ ಬಲ ಸಾಧನೆಗೆ ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಇದರಿಂದ ಏನಾಯ್ತು? ಹೌದು, ಬಿಟ್ಟ ರಾಮ, ಕೈ ಬಿಟ್ಟ ಸೊ ವಾಲಿ ಸತ್ತ ಮುಗಿದೋಯ್ತು ಅಂದ್ರೆ ಅಷ್ಟೇ ಅಲ್ಲ. ಯಾವಾಗ ರಾಮ ಕೈ ಬಿಟ್ಟ, ದೇವರು ಕೈ ಬಿಟ್ಟ, ಹನುಮಂತನ ಕೈ ಹಿಡಿದಿಲ್ಲ ಅಂತಾದರೆ ಅಧರ್ಮಕ್ಕೇನೆ ಬಹಳ ಸಪೋರ್ಟ್ ಆಗ್ತಾನೆ, ಅಧರ್ಮದೊಳಗೆ ಮುಳುಗಿ ಹೇಳ್ತಾನೆ ಮನುಷ್ಯ. ಇದಕ್ಕೆ ದೃಷ್ಟಾಂತ ವಾಲಿನೇ ದೃಷ್ಟಾಂತ. ರಾವಣನ ಜೊತೆಗೆ ಒಂದು ಒಪ್ಪಂದ ಅಂತೆ. ನನ್ನ ಮನೆಗೆ ಊಟಕ್ಕೆ ನೀ ಬರಬೇಕು, ನಿನ್ನ ಮನೆಗೆ ನಾ ಊಟಕ್ಕೆ ಹೋಗಬೇಕು ಅಲ್ಲ, ನನ್ನ ಮನೆಯ ಎಲ್ಲ ಭೋಗ್ಯ ವಸ್ತುಗಳು ನೀನು ಭೋಗ ಮಾಡಬಹುದು, ನಿನ್ನ ಎಲ್ಲ ಭೋಗ್ಯ ವಸ್ತುಗಳನ್ನು ನಾನು ಭೋಗ ಮಾಡಬಹುದು ಎಂಬುದಾಗಿ ಒಪ್ಪಂದವನ್ನು ಮಾಡಿಕೊಂಡು ಅಧರ್ಮದಲ್ಲಿ ಮುಳುಗಿ ಎದ್ದವ ವಾಲಿ. ಯಾಕೆ? ಇದಕ್ಕೆ ಒಂದೇ ಕಾರಣ, ಹನುಮಂತನ ಕೈ ಬಿಟ್ಟದ್ದಕ್ಕೆ. ಅಂದರೆ ಹನುಮಂತನ ಕೈ ಬಿಟ್ಟದ್ದಕ್ಕೆ ರಾಮ ಸಿಗಲಿಲ್ಲ, ಹನುಮಂತನ ಕೈ ಬಿಟ್ಟದ್ದಕ್ಕಾಗಿ ಧರ್ಮ ಸಿಗಲಿಲ್ಲ, ಹನುಮಂತನನ್ನು ಕೈ ಬಿಟ್ಟಿದ್ದಕ್ಕಾಗಿ ಅಧರ್ಮದಲ್ಲೇನೇ ಮುಳುಗುವ ದೌರ್ಭಾಗ್ಯ ಒದಗಿ ಬಂತು. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಹನುಮಂತನನ್ನು ಮರೆಯುವ ಹಾಗಿಲ್ಲ, ಹನುಮಂತನನ್ನು ಕೈ ಬಿಡುವ ಹಾಗಿಲ್ಲ. ಇದಕ್ಕೆ ವಾಲಿ ಒಂದು ದೃಷ್ಟಾಂತವಾದರೆ, ಇನ್ನೊಂದು ಮಹಾಭಾರತದಲ್ಲಿ ದೃಷ್ಟಾಂತ ಕರ್ಣ. ಭೀಮನ ಕೈ ಬಿಟ್ಟದ್ದಕ್ಕೆ ಏನಾಯಿತು ಅಂತಂದರೆ,
ದುರ್ಜನರ ಸಂಘ ಮಾಡಬಾರದು ಅಷ್ಟೇ ಅಲ್ಲ, ದುರ್ಜನರ ಚಕ್ರವರ್ತಿ. ಆ ಕಲಿ ಜೊತೆಗೇನೆ ಸಮಗ್ರವಾದ ಜೀವನವನ್ನು ಮಾಡುವ ದೌರ್ಭಾಗ್ಯ ಒದಗಿ ಬಂತು. ಸಜ್ಜನೋತ್ತಮನಾದ ಜೀವೋತ್ತಮರಾದ ಭೀಮಸೇನ ದೇವರನ್ನು ನಿರಂತರವಾಗಿ ವಿರೋಧ ಮಾಡುವ ದೌರ್ಭಾಗ್ಯ ಒದಗಿ ಬಂತು. ವೇದಾಭಿಮಾನಿಯಾದ ಭಾರತೀ ದೇವಿಯ ಅವತಾರಳಾದ ದ್ರೌಪದಿಗೆ ಘೋರವಾದ ಅವಮಾನಕ್ಕೆ ಕಾರಣವಾಗುವ ದೌರ್ಭಾಗ್ಯ ಒದಗಿ ಬಂತು. ಇಷ್ಟೇ ಅಲ್ಲ, ಎಂದು ದುರ್ಯೋಧನ ಕೈ ಹಿಡಿದ ಅವತ್ತಿನಿಂದ ಸಾಯುವವರೆಗೂ ಅಧರ್ಮಕ್ಕೇನೆ ಬೆಂಬಲ ಕೊಟ್ಟು ಅಧರ್ಮವನ್ನೇ ಮಾಡುವ ಮಹಾ ದೌರ್ಭಾಗ್ಯ ಒದಗಿ ಬಂತು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಒಂದೇ ಕಾರಣ, ಭೀಮನ ಕೈ ಬಿಟ್ಟದ್ದಕ್ಕಾಗಿ. ಕರ್ಣ ಎಷ್ಟು ಬಲಾಢ್ಯ ಅಂದರೆ, ಕರ್ಣನ ರಥದೊಳಗೆ ಪರಶುರಾಮ ದೇವರು ಕೊಟ್ಟ ರಥ, ಆ ರಥದಲ್ಲಿ ಇದ್ದರೆ ಸಂಹಾರ ಆಗುವುದಿಲ್ಲ ಅಂತ ಕೃಷ್ಣ ಉಪಾಯ ಮಾಡಿ ರಥದಿಂದ ಕೆಳಗಿಳಿಸಬೇಕಾಯ್ತು. ಅಷ್ಟು ಬಲಾಢ್ಯನಾದವನು ಕರ್ಣ. ಆದರೆ ಕರ್ಣ ಯಾವ ಕಾರಣಕ್ಕೂ ಕೂಡ ಧರ್ಮಕ್ಕೆ ಉಪಯೋಗಕ್ಕೆ ಬರಲಿಲ್ಲ, ಧಾರ್ಮಿಕತೆ ನಡೆಯಲಿಲ್ಲ, ಧರ್ಮದ ವಿರೋಧವಾಯಿತು, ಅಧರ್ಮಕ್ಕೆ ಪೂರ್ಣ ಸಪೋರ್ಟ್ ಮಾಡಿದ. ಈ ತರಹದ ದೌರ್ಭಾಗ್ಯ ಯಾಕೆ ಬಂತು ಅಂತಂದ್ರೆ ಒಂದೇ ಕಾರಣ, ಭೀಮನ ಮರೆತದ್ದಕ್ಕೆ, ಭೀಮನ ಕೈ ಬಿಟ್ಟದ್ದಕ್ಕೆ. ಈ ಹನುಮಾವತಾರದ್ದು ಗಮನಿಸಿದೆವು, ಭೀಮಾವತಾರದ್ದು ಗಮನಿಸಿದೆವು. ಇನ್ನು ಮಧ್ವಾವತಾರದೊಳಗೆ ಇಲ್ಲಿ ಕರ್ಣ ಇಲ್ಲ, ವಾಲಿ ಇಲ್ಲ, ಸುಗ್ರೀವ ಇಲ್ಲ, ಅರ್ಜುನ ಇಲ್ಲ. ಅವರೆಲ್ಲರ ಪಾರ್ಟಿಯೊಳಗೆ ನಾವೆಲ್ಲರೂ ಇದ್ದೇವೆ. ಅವರ ಪಕ್ಷದೊಳಗೆ, ಅವರ ಸ್ಥಾನದೊಳಗೆ ನಾವಿದ್ದೇವೆ. ಶ್ರೀಮದಾಚಾರ್ಯರ ಕೈ ಹಿಡಿದರೆ, ಶ್ರೀಮದಾಚಾರ್ಯರು ಹೇಳಿದಂತೆ ನಡೆದರೆ, ಶ್ರೀಮದಾಚಾರ್ಯರನ್ನು ಮರೆಯದೇ ಇದ್ದರೆ ನಾವು ಧರ್ಮ ಮಾರ್ಗದೊಳಗೆ, ಧಾರ್ಮಿಕತೆಯಲ್ಲಿ ಇರಲಿಕ್ಕೆ ಸಾಧ್ಯವಿದೆ. ಯಾವ ಕ್ಷಣದೊಳಗೆ ಮರಿತಾನೆ ಆ ಕ್ಷಣದೊಳಗೆ ಅಧರ್ಮ ತಾಂಡವವಾಡಲಿಕ್ಕೆ ಶುರು ಆಗುತ್ತೆ, ಅಧರ್ಮಕ್ಕೆ ಸಪೋರ್ಟ್ ಮಾಡ್ತಾನೆ. ಶ್ರೀಮದಾಚಾರ್ಯರನ್ನು ಗಟ್ಟಿಯಾಗಿ ನಂಬದ ತಂದೆ ಮಗ ಸಂಧ್ಯಾವಂದನ ಬಿಟ್ಟು ಸಪೋರ್ಟ್ ಮಾಡ್ತಾನೆ. ಬಿಡುಪ್ಪ, ಬೈಯುವುದಿಲ್ಲ ಅನ್ನೋದಿಲ್ಲ, ಸಂಧ್ಯಾವಂದನ ಮಾಡು ಅಂತ ಉಪನಯನ ಆಗಿ 3 ದಿನ ಹೇಳಿದ್ದ. 4ನೇ ದಿನದಿಂದ ಬಿಟ್ಟವನು ತನ್ನ ಕೊನೆ ಉಸಿರಿರೋವರೆಗೂ ಎಂದಿಗೂ ನೀನು ಸಂಧ್ಯಾವಂದನ ಮಾಡು, ನೀನು ದೇವ್ರ ಪೂಜೆ ಮಾಡು ಅಂತ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ವಾಯುದೇವರನ್ನ ಕೈ ಬಿಟ್ಟದ್ದಕ್ಕಾಗಿ ಅಧರ್ಮಕ್ಕೆ ಸಪೋರ್ಟ್ ಮಾಡುವ ದೌರ್ಭಾಗ್ಯ ಬಂತು. ಮೊದಲನೇದು. ವಾಯುದೇವರ ಕೈ ಬಿಟ್ಟದ್ದಕ್ಕಾಗಿ ಸ್ವಯಂ ನಾನು ಅಧಾರ್ಮಿಕನಾದೆ. ಎರಡನೇದ್ದು, ನನ್ನ ಕುಲ ದೊಡ್ಡದು, ಬ್ರಾಹ್ಮಣ ಜಗತ್ತಿನೊಳಗೆ ದೊಡ್ಡವ, ಕುಲ ದೊಡ್ಡದು, ಶುದ್ಧವಾದ ಸದಾಚಾರ, ಶುದ್ಧವಾದ ಕುಲದೊಳಗೆ ಹುಟ್ಟು ಬಂದಿದ್ದೇನೆ, ಎಲ್ಲ ಬಲಗಳು ನನ್ನಲ್ಲಿವೆ. ಹಿಂದಿನ ಕಾಲದಲ್ಲಿ ದಾರಿದ್ರ್ಯವಿತ್ತು, ಇವತ್ತಿನ ಕಾಲದೊಳಗೆ ಶ್ರೀಮಂತಿಕೆಯೂ ಇದೆ, ಉಳಿದ ಎಲ್ಲ ಬಲಗಳು ಇವೆ. ಆದರೆ ಹನುಮಂತನೆಂಬ ಬಲ ಇಲ್ಲದೆ ಇರುವುದರಿಂದಾಗಿ ನಮ್ಮ ಎಲ್ಲ ಹಂತದೊಳಗೂ ಸೋಲುವ ಪ್ರಸಂಗಗಳು ಎದುರಾಗಿ ಬರ್ತದೆ. ಇದಕ್ಕೆ ಒಂದೇ ನಿದರ್ಶನ, ಹನುಮಂತನ ಕೈ ಬಿಟ್ಟದ್ದಕ್ಕಾಗಿ. ಈ ಎಲ್ಲ ಮಾತುಗಳನ್ನು ಸೇರಿಸಿ ಶ್ರೀಮದಾಚಾರ್ಯರು ಒಂದು ಮಾತಿನಲ್ಲಿ ಹೇಳ್ತಾರೆ, ಕ್ವಾಪಿತಂ ವಿಸ್ಮರೇನ್ನೈವ ತ್ಯಕ್ವಾ ತಂ ನೇತರಂ ರಜೇತ್. ಎಂದಿಗೂ ಕೂಡ ಉಸಿರಿರುವವರೆಗೂ, ದಾಸರು ಹೇಳ್ತಾರೆ, ಉಸಿರಿರುವವರೆಗೆ ಮರೆಯುವುದಿಲ್ಲ ಅಂತ ಒಂದು ಹಾಡಿನೊಳಗೆ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಆ ನಿಟ್ಟಿನೊಳಗೆ ನಾವು ಯಾವ ಕಾರಣಕ್ಕೂ ಕೂಡ ವಾಯುದೇವರನ್ನು ಮರೆಯುವ ಹಾಗಿಲ್ಲ. ಯಾಕೆ ಮರಿಬಾರದು ಅಂದರೆ ಅವರು ಮಾಡಿದ ಉಪಕಾರಗಳು, ಎಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಾರೆ ಅಂತಂದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಸಿದ್ಧವಾದದ್ದು ಗೊತ್ತು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, 5 ರೂಪಗಳು. ಒಂದು ಕ್ಷಣ ಪ್ರಾಣದೊಳಗೆ ವ್ಯತ್ಯಾಸವಾಯಿತು ಅಂತಂದ್ರೆ 3 ಲಕ್ಷ ರೂಪಾಯಿ ಓಪನ್ ಹಾರ್ಟ್ ಸರ್ಜರಿ ತೆಗೆದಿಡಬೇಕು. ಯಾವ ಕ್ಷಣದೊಳಗೆ ಅಟ್ಯಾಕ್ ಆಗತ್ತೆ ಗೊತ್ತಿಲ್ಲ. ಇವತ್ತಿನವರೆಗೂ ನಾವು ಸೇಫ್ ಇದ್ದೇವೆ, ಮುಖ್ಯ ಪ್ರಾಣದೇವರಿದ್ದಾರೆ, ಸೇಫ್ ಇಟ್ಟಿದ್ದಾರೆ. ಮರುಕ್ಷಣಕ್ಕೆ ಈಗ ಹೇಳ್ತಾ ಇರುವಾಗಲೇ ಏನಾಗುತ್ತೋ ಗೊತ್ತಿಲ್ಲ, ಕೇಳ್ತಾ ಇರುವಾಗಲೇ ಏನಾಗುತ್ತೋ ಗೊತ್ತಿಲ್ಲ. ಆಗಬಾರದು, ಆಗದೆ ಇರುವಂತೆ ನೋಡಿಕೊಳ್ಳಬೇಕು. ಇದು ಮುಖ್ಯ ಪ್ರಾಣದೇವರು ಮಾಡಿದ ಅತೀ ದೊಡ್ಡದಾದ ಉಪಕಾರ. ನಿತ್ಯದೊಳಗೂ 21,600, ಸ್ವಲ್ಪ ಹೆಚ್ಚು ಓಡಿ 22,000 ಮಾಡಿದರೆ ಬ್ಲಡ್ ಪ್ರೆಷರ್ ಹಾಗೆ ಹೆಚ್ಚಾಗೋದು, BP. 20,000 ಮಾಡಿದರೆ
ಲೋ ಆಗೋದು. ಎರಡಾದರೂ ಸಾಯೋದು ನಿಶ್ಚಿತ. ಅಂದ್ರೆ ಆ ಶ್ವಾಸ ನಿಲ್ಲೂಬಾರದು, ಆಶ್ವಾಸ ಹೆಚ್ಚಾಗಬಾರದು, ಆಶ್ವಾಸ ಕಡಿಮೆ ಆಗಬಾರದು. ಸರಿಯಾಗಿ ಹುಟ್ಟಿದ ದಿನದಿಂದ ಕೊನೆ ಕಾಲದವರೆಗೂ ಕೂಡ ಅದು ಬೇಸರಿಕೆ ಇಲ್ಲದೆ ಮಾಡಬೇಕು ಅಂತಂದರೆ ಅವರು ಮಾಡಿದ ಎಷ್ಟು ಉಪಕಾರವಿದೆ ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಉಪಕಾರವನ್ನು ನೆನೆಸುವುದೇ ಏನಂತಾರೆ, ವಾಯುದೇವರನ್ನು ಮರೆಯದೇ ಇರುವುದು ಅಂತ ಹೇಳುವುದು. ಇದು ಪ್ರಾಣನಾಮಕರಾಗಿ ನಿಂತು ಮಾಡುವ ಉಪಕಾರ. ಇನ್ನು ಅಪಾನನಾಮಕರಾಗಿರ್ತಕ್ಕಂಥ ವಾಯುದೇವರ ಉಪಕಾರ ಅದಂತೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಪಾನ ತಿಂದ ಅನ್ನವನ್ನು ಜೀರ್ಣ ಮಾಡಿ ಅದನ್ನು ಹೊರಗೆ ಹಾಕಬೇಕು. ಮೊದಲನೇದ್ದು, ನಾವು ತಾಯಿಯ ಗರ್ಭದಿಂದ ಹುಟ್ಟಿ ಬರ್ತೇವೆ ಅಂತಂದರೆ ಅಪಾನ ನಾಮಕ ವಾಯುದೇವರ ಅನುಗ್ರಹ ಬೇಕು, ಇಲ್ಲವಾದರೆ ಹುಟ್ಟಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಂದ ಅಪಾನ ನಾಮಕ ವಾಯುದೇವರ ಅನುಗ್ರಹ ಪ್ರಾರಂಭ. ತಿಂದೇವೆ, ತಿಂದದ್ದೆಲ್ಲ ಹೊಟ್ಟೆಯೊಳಗೆ ಉಳಿತು ಅಂತಂದ್ರೆ ಏನವಸ್ಥೆ, ಏನವಸ್ಥೆ. ಅದು ಜೀರ್ಣ ಆಗಬೇಕು, ಜೀರ್ಣ ಆದಮೇಲೆ ಅದು ಹೊರಗೆ ಬರಬೇಕು. ಅಷ್ಟೇ ಅಲ್ಲ, ಇದಾದ ಮೇಲೆ ಸಮಾನ ಆ ತಿಂದದ್ದೆಲ್ಲನೂ ಹೊರಗೆ ಬಂತು ಅಂತಂದ್ರೆ ನನ್ನ ಜೀವನ ಹೇಗೆ? ಆ ತಿಂದ ಆಹಾರವನ್ನು 3 ಭಾಗವಾಗಿ ವಿಭಾಗ ಮಾಡಿ ಚೆರಟು ಹೊರಗೆ ಹಾಕಿ ಮಧ್ಯಭಾಗವನ್ನು ಎಂತಾರೆ ರಕ್ತ, ಎಲುಬು, ಮಾಂಸ, ಮೇಧಸ್ಸು ಇವುಗಳಿಗೆ ಪೋಷಕವಾಗಿ ಶಕ್ತಿಯನ್ನು ಕೊಟ್ಟು ಸೂಕ್ಷ್ಮವಾದದ್ದು ಮನಸ್ಸಾಗಿ ಪರಿವರ್ತನೆಯನ್ನು ಮಾಡಿ ಮನಸ್ಸಿಗೆ ಪೋಷಕವಾಗಿ ಇಟ್ಟು ನಮ್ಮನ್ನು ಶುದ್ಧವಾದ ಸನ್ಮಾರ್ಗದಲ್ಲಿ ಇಟ್ಟು ಅನುಗ್ರಹವನ್ನು ಮಾಡುವವರು ಮುಖ್ಯ ಪ್ರಾಣದೇವರು, ಸಮಾನ ನಾಮಕರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು. ಸಮಾನವಾಗಿ ಶರೀರದೊಳಗೆ ಎಲ್ಲ ಅಂಗಾಂಗಗಳಿಗೂ ಎಷ್ಟೆಷ್ಟು ಆಹಾರವನ್ನು ಒದಗಿಸಬೇಕೋ ಆ ಎಲ್ಲ ಆಹಾರವನ್ನು ಅಚ್ಚುಕಟ್ಟಾಗಿ ಒದಗಿಸಿ ಪೋಷಣೆಯನ್ನು ಮಾಡ್ತಾರೆ, ರಕ್ಷಣೆಯನ್ನು ಮಾಡ್ತಾರೆ. ತಿಂದ ಆಹಾರ ತಲೆಗೆ ಹೋಗಿದೆ, ಸಾರಿಡಾನ್ ಹಾಕೊಂಡಿದ್ದಾನೆ, ತಲೆ ಹೊಟ್ಟೆಯೊಳಗೆ ಬಿದ್ದಿದೆ, ತಲೆನೋವು ಹೇಗೆ ಕಡಿಮೆ ಆಗಬೇಕು? ಅಥವಾ ಇನ್ನೊಂದೇನೋ ತಿಂದಿವೆ, ಹೊಟ್ಟೆಗೆ ಅಷ್ಟೇ ಶಕ್ತಿ ಬರಲಿ, ಕೈಗೆ ಯಾಕೆ ಶಕ್ತಿ ಬರಬೇಕು? ಮಾಂಸ ಗಟ್ಟಿಯಾಗಲಿ, ಎಲುಬು ಯಾಕೆ ಗಟ್ಟಿ ಆಗಬೇಕು? ಎಲುಬು ಮೆತ್ತಗಿರಲಿ. ಅಂದರೆ ಅದಕ್ಕೆ ಬೇಕಾದ ಪೃಥ್ವಿಯ ಅಂಶವನ್ನು, ನೀರಿನ ಅಂಶವನ್ನು, ಅಗ್ನಿಯ ಅಂಶವನ್ನು ಅದನ್ನು ಸರಿಯಾಗಿ ತಿಂದ ಆಹಾರದಲ್ಲಿ ವಿಭಾಗವನ್ನು ಮಾಡಿ ಚೊಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಹೇಳಿರುವಂಥದ್ದು, ಯಾವ ಕಾರಣಕ್ಕೂ ಹೊರಗಿನ ಅಥವಾ ನೈವೇದ್ಯ ಆಗದ, ವೈಶ್ವದೇವ ಆಗದ ಅನ್ನವನ್ನು ಊಟ ಮಾಡಬಾರದು ಅಂತ ಹೇಳೋದು ಇದೇ ಕಾರಣಕ್ಕಾಗಿಯೇ. ಯಾಕಂದ್ರೆ ತಿಂದ ಆಹಾರ ಮನಸ್ಸಿಗೆ ಪೋಷಕವಾಗತ್ತೆ. ಅಂದರೆ ಹೊರಗಿನ ಆಹಾರದಿಂದಲೇ ಮನಸ್ಸು ಕೆಡುವುದು. ಯಾಕೆಂದ್ರೆ ಆ ಆಹಾರದಿಂದಲೇ ಮನಸ್ಸಿಗೆ ಒಂದು ಶಕ್ತಿ ಬರ್ತದೆ, ಅದರಿಂದಲೇ ಜೀವ ತಾನು ಹಾಳಾಗ್ತಾನೆ, ಕೆಡ್ತಾನೆ. ಆದ್ದರಿಂದಾಗಿ ನಮ್ಮಲ್ಲಿ ಒಂದು ಸಂಪ್ರದಾಯ ಬಂದಿರುವಂತಹದ್ದು ಏನು ಅಂತಂದ್ರೆ, ಯಾವ ಕಾರಣಕ್ಕೂ ಹೊರಗಿನ ಆಹಾರವನ್ನು ಸ್ವೀಕಾರ ಮಾಡುವ ಹಾಗಿಲ್ಲ. ಎಷ್ಟು ಶುದ್ಧವಾಗಿದೆ ಅಷ್ಟು ಶುದ್ಧವಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು ಅಂತ ಬಂದಿದ್ದು. ಇದರ ಮೇಲೆ ವ್ಯಾನನ ಅನುಗ್ರಹವೂ ಅಷ್ಟೇ ಇದೆ. ವಿವಿಧವಾಗಿ ನಮ್ಮ ನರನಾಡಿಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ಎಷ್ಟು ನರಗಳಿವೆ ಅಂದರೆ ಕಣ್ಣಿನೊಳಗೇನೆ 3000ಕ್ಕೂ ಮೇಲ್ಪಟ್ಟು ನರಗಳಿವೆ ಎಂಬುದಾಗಿ ಹೇಳ್ತಾರೆ. ಸರಿಯಾಗಿ ಲೆಕ್ಕವಿದೆ, ನನಗೆ ಗೊತ್ತಿಲ್ಲ, ಯಾರಿಗಾದ್ರು ಗೊತ್ತಿದ್ರೆ ಹೇಳಿ. ಅದು ಇಷ್ಟಾಗತ್ತೆ ಅಂದರೆ ಕೆಲ ನರಗಳಲ್ಲಿ ವಾಯುದೇವರ ಸಂಚಾರ ಇಲ್ಲದೆ ಇರೋದರಿಂದ ವೀಕ್ ಆಯ್ತು ಅಂದ್ರೆ ದೂರದ್ದು ಕಾಣಿಸುವುದಿಲ್ಲ. ಇನ್ನು ಕೆಲವು ನರಗಳು ವೀಕ್ ಆದರೆ ಹತ್ತಿರದ್ದು ಕಾಣಿಸೋದಿಲ್ಲ. ಆ ನರಗಳಿಗೆ ಏನಾದರೂ ರೋಗ ಬಂತಂದ್ರೆ ಕಂಡದ್ದೆಲ್ಲ ಹಳದಿ ಕಾಣಿಸುತ್ತೆ. ಏನೇನೋ ಒಳಗೆ ಪರಿಣಾಮಗಳಾಗುತ್ತೆ. ಅವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಅವಕ್ಕೆ ಪೋಷಕವಾಗಿ ಆಹಾರವನ್ನು ಕೊಟ್ಟು ತಾನು ಗಾಳಿ ಹಾಕಿ ವ್ಯವಸ್ಥೆಯನ್ನು ಮಾಡಿ ಆ ನರಗಳನ್ನು ಆಕ್ಟಿವಾಗಿಟ್ಟರೆ ಸ್ಪಷ್ಟವಾಗಿ ಕೇಳಿಸಿಕೊಳ್ತಾನೆ, ಸ್ಪಷ್ಟವಾಗಿ ತಿಳಿದುಕೊಳ್ತಾನೆ, ಸ್ಪಷ್ಟವಾದ ಜ್ಞಾನ ಅವನಿಗೆ ಬರಲಿಕ್ಕೆ ಸಾಧ್ಯವಿದೆ. ಈ ರೀತಿಯಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ನಾಮಕರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಮಾಡುವ ಅನುಗ್ರಹ ಇಲ್ಲಿಂದ ಆರಂಭಿಸಿಕೊಂಡು 100 ಅನುಗ್ರಹಗಳನ್ನು ಮಾಡ್ತಾರೆ. ಆ ಎಲ್ಲ ಅನುಗ್ರಹಗಳನ್ನು ಕಾಲಕಾಲಕ್ಕೆ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಮುಖ್ಯ ಪ್ರಾಣದೇವರು ಗಟ್ಟಿಯಾಗಿ ಕೈ ಹಿಡಿತಾರೆ, ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ. ಮುಂದೆ ಇನ್ನೊಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ದೇವರು ಮೊಟ್ಟ ಮೊದಲಿಗೆ ನಮ್ಮ ಕಾಲಿನೊಳಗೆ ಪ್ರವೇಶ ಮಾಡಿದಂತ, ಅದಕ್ಕಾಗಿ ಪ್ರಥಮದಲ್ಲಿ ಪ್ರವೇಶ ಮಾಡಿದ್ದಕ್ಕಾಗಿ ಕಾಲುಗಳಿಗೆ ಪಾದ ಅಂತ ಹೆಸರು ಬಂತು. ಅದಾದಮೇಲೆ ವಾಯುದೇವರಿಗೆ ಕರೆದ, ಈ ಪಾದದೊಳಗೆ ಎಲ್ಲ ಕಂಡಲ್ಲೆಲ್ಲ ಓಡಾಡುತ್ತೆ, ನಾ ಎಲ್ಲಿರಲಿಲ್ಲ, ನನಗೆ ಇರೋದಕ್ಕೆ ಒಂದು ಸ್ವಲ್ಪ ಮೇಲೆ ಹೋಗೋಣ ನಡಿ ಅಂತಂದ ವಾಯುದೇವರನ್ನು ಕರೆಸಿ. ಊರ್ಧ್ವಗಮನಂ, ಪಾದದಿಂದ ಮೇಲಿನವರೆಗೆ ಬಂದ. ಎಲ್ಲಿಯವರೆಗೆ ಬಂದ ಅಂದ್ರೆ ತೊಡೆಗಳವರೆಗೆ ದೇವರು ಕರ್ಕೊಂಡ್ಬಂದರು ವಾಯುದೇವರನ್ನು. ಹಾಗಾಗಿ ತೊಡೆಗಳಿಗೆ ಊರು ಎಂಬುದಾಗಿ ಹೆಸರು ಬಂತು. ಅಲ್ಲಿ ಇರಬೇಕಂತ ನೋಡಿದ, ಅಲ್ಲಿ ಇರ್ಲಿಕ್ಕೂ ಏನು ಸ್ಥಳ ಸರಿಯಾಗಿರಲಿಲ್ಲ. ಸ್ವಲ್ಪ ಮೇಲೆ ಹೋಗು, ಅಲ್ಲಿ ಸ್ಥಳವನ್ನು ಮಾಡು ಅಂತ ಹೇಳಿದ.
ಉರ್ವೇವ ಗರಣಂ ಚಕ್ರೆ, ಅಲ್ಲಿ ಚೆನ್ನಾಗಿ ಗರಣ ಅರ್ಥಾತ್ ತಿಂದ ಆಹಾರವನ್ನು ಜೀರ್ಣವನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾದ ಎಷ್ಟೆಲ್ಲ ಸ್ಪೇಸ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ. ಅದಕ್ಕಾಗಿ ಹೊಟ್ಟೆಗೆ ಉದರ ಅಂತ ಹೆಸರು ಬಂತು. ಈ ಹೊಟ್ಟೆಯನ್ನು ಮಾಡಿಕೊಟ್ಟವರು ಯಾರು? ಮುಖ್ಯ ಪ್ರಾಣದೇವರು. ಯಾರಿಗಾಗಿ ಮಾಡಿಕೊಟ್ರು? ಆ ಜಠರಾಗ್ನಿ ರೂಪದಲ್ಲಿ ಇರುವ ದೇವರ ವಾಸವನ್ನು ಮಾಡುವುದಕ್ಕಾಗಿ ದೇವರ ಆಜ್ಞೆಯನ್ನು ಮಾಡಿದ. ದೇವರ ಆಜ್ಞೆಯಂತೆ ಅಲ್ಲಿ ಮನೆಯನ್ನು ನಿರ್ಮಾಣವನ್ನು ಮಾಡಿಕೊಟ್ರು. ಆಗ ದೇವರು ವಿಚಾರವನ್ನು ಮಾಡಿದ, ಏನಿದೆ ಅಂತಂದ್ರೆ, ನಾನು ಎಲ್ಲಿ ಹೋಗ್ತೀನಿ ಈ ಕೇಳುವವರೆಲ್ಲ ನನ್ನಿಂದ ಬೆನ್ನತ್ತಾರೆ. ಕೇಳುವವರು ನಮ್ಮಿಂದ ಬೆನ್ನತ್ತಿದ್ರೆ ಏನಾಗುತ್ತೆ? ಬಸ್ ಸ್ಟ್ಯಾಂಡ್ ಮೇಲೆ ನಿಂತಿರ್ತೇವೆ, 4 ಮಂದಿ ನಮ್ಮಿಂದ ಬೆನ್ನತ್ತಿದ್ರೆ ಎಷ್ಟು ಇರಿಟೇಟ್ ಆಗತ್ತೆ, ಹೌದಲ್ವ? ದೇವ್ರ ಮುಂದೆ ನಾವು ಕೇಳ್ಕೊತಾರೆ ಅಂದ್ರೆ ದೇವರಿಗೆ ಎಷ್ಟು ಇರಿಟೇಟ್ ಆಗ್ಲಿಕ್ಕಿಲ್ಲ. ನಮಗ್ ಒಬ್ರು ಬಂದು ಬೇಡಿರ್ತಾರೆ, ದೇವ್ರಿಗೆ ನಮ್ಮಂತವ್ರು ಕೋಟಿ ಕೋಟಿ ಜನ ಬೇಡುವವರು. ಕೆಲವರು ರಾತ್ರಿ ಬೇಡ್ತಾರೆ, ಹಗಲು ಬೇಡ್ತಾರೆ, ಬೆಳಿಗ್ಗೆ ಬೇಡ್ತಾರೆ, ಊಟಕ್ಕೆ ಕೂತಾಗ ಬೇಡ್ತಾರೆ, ಏನಂತಾರೆ ಮಂಗಳಾರತಿ ನಡೆದಾಗ ಬೇಡ್ತಾರೆ. ಮಂಗಳಾರತಿ 1 ಸುತ್ತಿಗೆ ಬೇರೆ ಬೇಡ್ತಾರೆ, 2ನೇ ಸುತ್ತಿಗೆ ಬೇರೆ ಬೇಡ್ತಾರೆ, 3ನೇ ಸುತ್ತಿಗೆ ಬೇರೆ ಬೇಡ್ತಾರೆ. ಅಂದ್ರೆ ಪ್ರತಿಯೊಂದಕ್ಕೂ ಬೇಡೋದೇ. ಹೂವು ಹಾಕಿದ್ರೆ ಬೇಡೋದು, ತುಳಸಿ ಏರಿಸಿದ್ರೆ ಬೇಡೋದು, ನೀರು ಹಾಕಿದ್ರೆ ಬೇಡೋದು, ನೈವೇದ್ಯ ಮಾಡಿದ್ರೆ ಬೇಡೋದು, ಪ್ರತಿಯೊಂದಕ್ಕೂ ಬೇಡ್ತಾ ಇದ್ರೆ ಅವನಿಗೆ ಎಷ್ಟು ಇರಿಟೇಟ್ ಆಗ್ಲಿಕ್ಕಿಲ್ಲ. ಒಂದು ವಿಚಾರ ಮಾಡಿದ, ಯಾರೂ ನನಗೆ ಬೇಡ್ಲಿಕ್ಕೆ ಬರಬಾರ್ದು, ನಾನು ನೋಡ್ಲಿಕ್ಕೆ ಬರಬಾರ್ದು, ನಾನು ಸ್ತೋತ್ರ ಮಾಡ್ಲಿಕ್ಕೆ ಬರಬಾರ್ದು, ನಾನು ಕಾಣ್ಲಿಕ್ಕೆ ಬರಬಾರ್ದು, ಅಂಥದ್ದು ಯಾವುದಾದ್ರೂ ಜಾಗ ಇದೆ ಅಂತ ಹುಡುಕಿದ. ತಿರುಪತಿಗೆ ಹೋದ ಇದೇ ಹಣೆ ಬಾರ, ಉಡುಪಿಗೆ ಹೋದ ಇದೇ ಹಣೆ ಬಾರ, ಬದರಿಗೆ ಹೋಗಿ ಕೂತ ಅಲ್ಲೂ ಇದೇ ಹಣೆ ಬಾರ, ಎಲ್ಲಿ ಹೋದ್ರೂ ಇದೇ ಆಯ್ತಲ್ಲ. ಕೊನೆಗೆ ವಿಚಾರ ಮಾಡಿ ವಾಯುದೇವರಿಗೆ ಹೇಳಿದ, ನನಗೆ ಇಂಥ ಜಾಗ ನಿರ್ಮಾಣವನ್ನು ಮಾಡು, ಅಲ್ಲಿ ಕೇವಲ ನನ್ನ ಭಕ್ತರು ಮಾತ್ರ ಬರಬೇಕಲ್ಲಿ. ಕೇವಲ 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 ನನ್ನ ಭಕ್ತರು ಬರಬೇಕು, ಅಂತ ಜಾಗ ನಿರ್ಮಾಣ ಮಾಡು, ಅಲ್ಲಿ ನಾನು ನಿಶ್ಚಿಂತವಾಗಿರ್ತೇನೆ ಅಂತ ಹೇಳಿದಾಗ ಈ ಹೊಟ್ಟೆಯಿಂದ ಮೇಲೆ ಬಂದು ಉರಸ್ಸಿನೊಳಗೆ ಬಂದು ವಿಸ್ತಾರವಾಗಿ ಗದೆಯನ್ನು ಬೀಸಿ ದೊಡ್ಡದಾದ ಮನೆಯನ್ನು ನಿರ್ಮಾಣವನ್ನು ಮಾಡಿದ. ಅಲ್ಲ, ಹೊಟ್ಟೆನೇ ಚಲೋ ಇತ್ತು, ಅದರಿಂದ ಎದೆಗೆ ಯಾಕೆ ಬಂದ ದೇವರು ಅಂದರೆ, ಕಲಿಯುಗದೊಳಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹಾಗಾಗಿ ಹೊಟ್ಟೆ ಎಲ್ಲರದು ಸಮೃದ್ಧವಾಗಿರ್ತದೆ. ಏನು ನಿಜವಾಗಿ ಸಮೃದ್ಧವಾಗಿ ಯಾವುದಿರಬೇಕು ಅಂತಂದ್ರೆ, ಹೊಟ್ಟೆ ಪುಟ್ಟದಾಗಿರಬೇಕು, ಉರಸ್ಸು ವಿಶಾಲವಾಗಿರಬೇಕು. ಈ ನಾವು ಮೋದಿಜಿಯನ್ನು ಕೇಳುವಾಗ ಹೇಳ್ತಾರಲ್ಲ, 56 ಇಂಚಿಂದ ಎದೆ ಉಳ್ಳವನು ಅಂತೇಳಿ ಮೋದಿಜಿ ಬಗ್ಗೆ ಹೇಳ್ತಾರಲ್ಲ, ಹಾಗೆ ವಿಶಾಲವಾದ ಎದೆ ಇರಬೇಕು. ಯಾಕೆ ಅಂತಂದ್ರೆ, ದೇವರು ವಿಶಾಲವಾದ ಎದೆಯೊಳಗೆ ತಾನು ಅದ್ಭುತವಾದ ಸೌವರ್ಣಮಯವಾಗಿರ್ತಕ್ಕಂಥ ಬಂಗಾರದ ಮಂಟಪವನ್ನು ನಿರ್ಮಾಣವನ್ನು ಮಾಡಿ, ಆ ಲಕ್ಷ್ಮೀದೇವಿಯಿಂದ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಅಖಂಡವಾಗಿ ನಾನು ಇರುವುದಕ್ಕೆ ಯೋಗ್ಯವಾದ ಸ್ಥಳ ಅಂತಂದ್ರೆ ಹೃದಯ. ಅದು ಯಾಕೆಂದ್ರೆ ಆ ಹೃದಯಕ್ಕೆ ಯಾರಪ್ಪನೂ ಲಗ ಹೊಡೆದ್ರೂ ಸುಲಭವಾಗಿ ಬರುವುದಿಲ್ಲ ಅಲ್ಲಿ. ಯಾಕೆಂತಂದ್ರೆ ಹೃದಯದಲ್ಲಿರುವ ದೇವರಿಗೆ ಬೇಡ್ಲಿಕ್ಕೆ ಬಂದಾನೆ ಅಂತಂದ್ರೆ ಅವ್ರು ಬೇಡ್ಲಿಕ್ಕೆ ಬರುವುದಿಲ್ಲ, ದೇವರ ಆರಾಧನೆಗಾಗಿ ಬಂದಿರ್ತಾನೆ. ಅವನು ಅಪರೋಕ್ಷ ಜ್ಞಾನವಾಗಲಿ ಅಂತ ಕೇಳಲಿಕ್ಕಾಗಿ ಬಂದಿರ್ತಾನೆ ಅವನು. ಯಾಕಂದ್ರೆ ಅವನು ದರ್ಶನವಾಗಬೇಕು, ಮೋಕ್ಷವಾಗಲಿ ಅಂತ ಕೇಳೋದಕ್ಕಾಗಿ ಬಂದಿರ್ತಾನೆ. ನಾವು ಮೋಕ್ಷನೂ ಬೇಡ, ಅಪರೋಕ್ಷ ಜ್ಞಾನನೂ ಬೇಡ ಅಂದಮೇಲೆ ನಮಗೆ ಬೇಕಾದ್ದು ವೆಂಕಪ್ಪ ಬೇಡಿದ್ದು ಕೊಡ್ತಾನೆ, ಕೃಷ್ಣ ಬೇಡಿದ್ದು ಕೊಡ್ತಾನೆ ಅಂದ್ರೆ ಅಲ್ಲೇ ಹೋಗೋಣ ಹೊರತು ಒಳಗಿರುವ ದೇವರ ಹತ್ರ ನಾವ್ಯಾಕೆ ಹೋಗ್ಬೇಕು ಅಂತ ಹೇಳಿ ನಾವು ಯಾರೂ ಹೋಗೋದಿಲ್ಲ. ಹಾಗಾಗಿ ಸೇಫೆಸ್ಟ್ ಜಾಗ, ದೇವರಿಗೆ ಕಿರಿಕಿರಿ ಇಲ್ಲದೆ ಇರುವ ಸೇಫೆಸ್ಟ್ ಜಾಗ ಯಾವುದು ಅಂತಂದ್ರೆ ಈ ಹೃದಯ. ಆ ಹೃದಯದೊಳಗೆ ಬಂದು ತಾನು ವಾಸವಾಗಿ ನಿಂತ. ನನ್ನ ಮನೆಗಳು 10 ಮನೆಗಳಿವೆ. ಆ 10 ಮನೆಗಳೊಳಗೆ ನಾನು ಯಾವುದು ಇಷ್ಟಪಟ್ಟು ಮನೆ ಕಟ್ಟಿರ್ತೇನೆ, ಆ ಮನೆಯೊಳಗೆ ನಾನು ವಿಶೇಷವಾಗಿ ದಿನಗಳನ್ನು ಕಳೀತೇನೆ. ಇಷ್ಟಪಟ್ಟು ಕಟ್ಟಿದ ಮನೆಗೆ ಬಹಳ ಅಭಿಮಾನವಿರುತ್ತೆ. ಹಾಗೆ ದೇವರು ಇಷ್ಟಪಟ್ಟು ಕಟ್ಟಿಸಿಕೊಂಡ ಮನೆ ಯಾವುದು ಅಂದ್ರೆ ವಾಯುದೇವರಿಗೆ ಆಜ್ಞೆ ಮಾಡಿದ, ನಾನು ನಿರಂತರವಾಗಿ ಇರಲಿಕ್ಕೆ ಬೇಕಾದ ಮನೆ ಅಂತಂದ್ರೆ ಅದು ಏನಂತಾರೆ ಹೃದಯ. ಆ ಹೃದಯವನ್ನು ಚೆನ್ನಾಗಿ ನಿರ್ಮಾಣವನ್ನು ಮಾಡು ಅಂತೇಳಿ ಇಷ್ಟಪಟ್ಟು ಮಾಡಿಸಿಕೊಂಡು ಇದ್ದಾನೆ ಅಂತಂದ್ಮೇಲೆ ದೇವರ ಆ ಮನೆಯಿಂದ ಒಂದು ಕ್ಷಣ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವ? ಬಿಟ್ಟು ಹೋದಂದ್ರೆ ನಮ್ಮ ಅಸ್ತಿತ್ವವೇ ಇರೋದಿಲ್ಲ. ಎಷ್ಟು ದಿನದಿಂದ ಇದ್ದಾನೆ? 10 ವರ್ಷ ಈ ಮನೆ ನಮಗೆ ಬೇಸರಿಕೆ ಬರ್ಬೋದು, ಇನ್ನೊಂದು ಮನೆ ಬೇಕು, ಕನಿಷ್ಠ ಪೇಂಟ್ ಆದ್ರೂ ಮಾಡ್ಕೊಂಡು ಹೊಸ ಫೀಲಿಂಗ್ ಆದ್ರೂ ತಂದ್ಕೊಳ್ತೇವೆ ನಾವು. ಅನಾದಿ ಕಾಲದಿಂದ ಇದೇ ಮನೆಯೊಳಗಿದ್ದಾನೆ. ಇನ್ನು ಅನಂತ ಕಾಲದವರೆಗೆ ನಾವು ಮೋಕ್ಷಕ್ಕೆ ಹೋದರೂ ಕೂಡ ಆ ಮೋಕ್ಷದೊಳಗೆ ಇದೇ ಮನೆಯೊಳಗಿರ್ತಾನೆ ದೇವರು.
ಅಂದರೆ ಆ ವಾಯುದೇವರು ಎಷ್ಟು ಉಪಕಾರ ಮಾಡಿದ್ದಾರೆ ಅಂದರೆ, ಎಷ್ಟು ಅದ್ಭುತವಾದ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಅಂದರೆ, ಈ ಮನೆಯನ್ನು ಒಂದು ಕ್ಷಣ ಬಿಡ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಒಬ್ಬ ಯಾರೋ ನಮ್ಮ ಗೆಳೆಯ ಸಿಗ್ತಾನೆ, ಬಾರೋ ನಮ್ಮ ಮನೆಗೆ ಅಂತ ಕರ್ಕೊಂಡು ಹೋಗ್ತೇವೆ. ಸ್ಲಮ್ ಏರಿಯಾ ಕರ್ಕೊಂಡು ಹೋಗಿದ್ದೇನೆ. ಅಲ್ಲಿ ಮೋರಿ ಬಾಜುನೇ ಮನೆ ಇದೆ. ಮನೆಗೆ ಬಾರಪ್ಪ ಅಂದರೆ ಅವನಿಗೆ ಅಲ್ಲಿ ಬರಲಿಕ್ಕೆ ಸಮಸ್ಯೆ ಆಯಿತು. ಆ ಮನೆಯೊಳಗೆ ಹೋದ್ರೆ ಗಾಳಿ ಇಲ್ಲ, ಬೆಳಕಿಲ್ಲ, ಮೊಗ್ಗು ವಾಸನೆ. ಅದರೊಳಗೊಂದು ಕರಿ ವಾಟದೊಳಗೆ ಒಂದಿಷ್ಟು ಚಾ ತಂದು ಕೊಟ್ಟೆ ನಾನು, ಕುಡದ ಬಂದದ್ದಕ್ಕಾಗಿ. ಇನ್ನೊಮ್ಮೆ ಕರೆದ್ರೆ ಅದೇ ಮೋರಿಯೊಳಗೆ, ಪಕ್ಕದ ಮೋರಿಯೊಳಗೆ ನಾನು ಹುಳ ಆಗಿ ಬಿದ್ದಿದ್ರೆ ದೇವರು ಆ ಹುಳದೊಳಗೂ ಅಂತರ್ಯಾಮಿಯಾಗಿ ನಿಂತ. ಯಾಕೆ ನಿಂತ ಅಂತಂದ್ರೆ, ಆ ವಾಯುದೇವರು ಆ ಹೃದಯದೊಳಗೆ ಏನು ಮನೆ ಮಾಡಿ ಕೊಟ್ಟಿದಾರಲ್ಲ, ಆ ಮನೆ ಅಷ್ಟು ಪ್ರೀತಿಯಾಗಿದೆ. ನೀ ಎಲ್ಲೇ ಬೀಳು, ಅಂದಂತ ಬಸ್ಸಿನಾಗ ಬೀಳು, ಎಲ್ಲಿ ಬೇಕಾದಲ್ಲಿ ಬೀಳು, ಈ ಮನೆ ಮಾತ್ರ ನಾನು ಮುಖ್ಯ ಪ್ರಾಣದೇವರಿಂದ ಕಟ್ಟಿಸಿಕೊಂಡಿದ್ದೇನೆ, ಮುಖ್ಯ ಪ್ರಾಣದೇವರು ನನಗಾಗಿ ಕಟ್ಟಿಕೊಟ್ಟಿದ್ದಾರೆ. ಯಾವ ಕ್ಷಣಕ್ಕೂ ಕೂಡ ನಾ ಈ ಮನೆ ಬಿಟ್ಟು ಹೊರಗೆ ಹೋಗುವುದಿಲ್ಲ, ಇದು ನನ್ನ ಸಂಕಲ್ಪ ಅಂತ ಗಟ್ಟಿಯಾಗಿ ನಿಶ್ಚಯವನ್ನು ಮಾಡಿಕೊಂಡು ಅಲ್ಲಿ ಇದ್ದಾನೆ. ಕತ್ತೆಯಾಗಲಿ, ಕೋತಿಯಾಗಲಿ, ನಾಯಿಯಾಗಲಿ, ಹೊಲಸಾಗಲಿ, ಕ್ರಿಮಿಯಾಗಲಿ, ಕೀಟವಾಗಲಿ, ದೇವತೆಯಾಗಲಿ, ಋಷಿಯಾಗಲಿ, ಮುನಿಯಾಗಲಿ, ಏನ್ ಬೇಕಾದಾಗಲಿ ಕ್ಷಣಕಾಲವೂ ಕೂಡ ಆ ಮನೆ ಬಿಟ್ಟು ಅಳಗಾಡಬಾರದು ಅಂತಂದ್ರೆ, ಆ ವಾಯುದೇವರು ಎಷ್ಟು ಅದ್ಭುತವಾದ ದಿವ್ಯವಾದ ಮನೆಯನ್ನು ನಿರ್ಮಾಣವನ್ನು ಮಾಡಿಕೊಟ್ಟಿರ್ಲಿಕ್ಕಿಲ್ಲ ನಮಗಾಗಿ. ಆ ಮನೆಯೊಳಗೆ ಕಸ ಹುಡುಗಬೇಕು ಬೆಳಿಗ್ಗೆ ಎದ್ದ ಕ್ಷಣಕ್ಕೆ. ವಾಯುದೇವರು ಕಟ್ಟಿದ ಮನೆ, ದೇವರು ಇರುವಂತಹ ಮನೆ, ಆ ದೇವರ ಪೂಜೆಗಾಗಿ ಎಲ್ಲ ಸಾಮಗ್ರಿಗಳನ್ನು ನಿರ್ಮಾಣವನ್ನು ಮಾಡುವಂಥದ್ದು, ಆ ದೇವರ ಆರಾಧನೆಗಾಗಿ ನೈವೇದ್ಯವನ್ನು ನಿರ್ಮಾಣವನ್ನು ಮಾಡುವಂಥದ್ದು, ಅಡಿಗೆ ಮೊದಲಾದದ್ದು ಮಾಡಿ ನೈವೇದ್ಯಕ್ಕೆ ಸಮರ್ಪಣೆಗಾಗಿ ಸಿದ್ಧವಾಗಬೇಕು. ಅಲ್ಲಿರುವ ದೇವ ಹ್ಯಾಪಿಯಾಗಿರಬೇಕು, ಸಂತುಷ್ಟನಾಗಿರಬೇಕು, ಆನಂದ ಭರಿತನಾಗಿರಬೇಕು. ಅಂತೂ ನಾ ಈ ಮನೆಯೊಳಗಿದ್ದಲ್ಲೇ ಸಾರ್ಥಕವಾಗಿದೆ, ಒಬ್ಬನಾದ್ರೂ ನನ್ನನ್ನು ನೆನೆಸ್ತಾನಲ್ಲ, ಒಂದು ಮನೆಯೊಳಗಾದ್ರೂ ನನ್ನನ್ನು ನೆನೆಸ್ತಾರಲ್ಲ ಅನ್ನುವ ಸಂತೃಪ್ತಿ ಆ ದೇವರಿಗೆ ಬಂತು ಅಂತಾದರೆ, ಆಗ ವಾಯುದೇವರು ನಮ್ಮನ್ನು ಗಟ್ಟಿಯಾಗಿ ಕೈ ಹಿಡಿದದ್ದು ಸಾರ್ಥಕ. ಆ ವಾಯುದೇವರು ಇಲ್ಲಿ ವಿಸ್ತಾರವಾದ ಮನೆ ಕಟ್ಟಿಕೊಟ್ಟಿದ್ದು ಸಾರ್ಥಕ. ಆ ವಾಯುದೇವರು ಏನಂತಾರೆ, ಆ ಮನೆಯೊಳಗೆ ಎಷ್ಟು ವಿಚಿತ್ರ ಅಂತಂದ್ರೆ, ಮನೆ ಕಟ್ಟಿದ ವ್ಯಕ್ತಿ ಕಟ್ಟಿ ಯಜಮಾನನಿಗೆ ಒಪ್ಪಿಸಿ ತಾನು ಹೋಗ್ಬಿಡ್ತಾನೆ. ಈ ನಮ್ಮ ವಾಯುದೇವರು ಎಂಥವರು ಅಂತಂದ್ರೆ, ಮನೆ ಕಟ್ಟಿಸಿದ್ರು, ಸಿಂಹಾಸನದ ಮೇಲೆ ದೇವರನ್ನು ಕೂಡಿಸುವುದಲ್ಲದೇನೆ ಆ ದೇವರ ಪಾದಗಳನ್ನು ನನ್ನ ಕೈಯೊಳಗೆ ಇಡೋ ಮಾರಾಯ ಅಂತ ಹೇಳಿ ಪಾದಪೀಠವಾಗಿ ಕೈಯಲ್ಲಿ ತನ್ನ ಕೈಗಳೊಳಗೆ ದೇವರ ಕಾಲುಗಳನ್ನು ಇಟ್ಟುಕೊಂಡು ದೇವರು ಇರುವವರೆಗೂ ನಿರಂತರವಾಗಿ ಇರ್ತಾರೆ. ದೇವರು ಎಲ್ಲಿಂದ ಇದ್ದಾನೆ? ಅನಾದಿಯಿಂದ ಇದ್ದಾನೆ. ಎಲ್ಲಿವರೆಗೆ ಇರ್ತಾನೆ? ಅನಂತ ಕಾಲದವರೆಗೆ ಇರ್ತಾನೆ. ಹಾಗಾದರೆ ವಾಯುದೇವರೂ ಕೂಡ ಅನಾದಿಯಿಂದ ಇದ್ದಾರೆ, ಇನ್ನು ಅನಂತ ಕಾಲದವರೆಗೆ ಇರ್ತಾರೆ. ಅವರು ಮುಕ್ತರಾಗುವ ಪ್ರಸಂಗ ಬಂದರೆ ಕ್ಷಣದೊಳಗೆ ನೀನ್ ಬಾರೋ ಅಂತ ಇನ್ನೊಬ್ಬ ವಾಯುದೇವರನ್ನು ಅಲ್ಲಿ ಕೂಡಿಸ್ತಾ ಹೋಗ್ತಾರೆ. ಆದರೆ ಎಂದಿಗೂ ನನ್ನ ಕೆಲಸ ಮುಗಿತು, ನಾನು ಮೋಕ್ಷ ಕೊಂಡೆ ಅಂತ ಹೋಗುವುದಿಲ್ಲ. ಅಂದರೆ ವಾಯುದೇವರೂ ಜೊತೆಗೆ ಇರ್ತಾರೆ, ದೇವರೂ ಜೊತೆಗೆ ಇರ್ತಾನೆ ಅಂತಂದ್ರೆ ಈ ಮನೆ ಎಷ್ಟು ಅದ್ಭುತವಾಗಿದೆ. ಇದನ್ನು ನೋಡಿ ದಾಸರು ಧನ್ವಂತರಿ ದೇವರನ್ನು ಕುರಿತು ಸ್ತೋತ್ರವನ್ನು ಮಾಡ್ತಾರೆ. ಬಹಳ ಸುಂದರವಾದ ಸ್ತೋತ್ರ. ಸಾವಧಾನದಿಯನ್ನ ಕೈಪಿಡಿದು ನೋಡಯ್ಯ. ಯಾಕೆ, ಏನು ನೋಡಬೇಕು ಅಂತಂದರೆ, ಹರಿಮೂರ್ತಿಗಳು, ಹರಿ ಅಂದರೆ ಬಿಂಬಮೂರ್ತಿಗೆ ಹರಿ ಅಂತ ಹೆಸರು. ಅಯಂ ವೈ ಹರಯಃ ಅಂತ ಹೇಳುವ ಉಪನಿಷತ್ತಿನೊಳಗೆ ಶ್ರೀಮ ರಾಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಹರಿ ಎಂಬ ಕಾಮನ್ ನೇಮ್ ಯಾವುದಕ್ಕಿದೆ ಅಂತಂದರೆ ಬಿಂಬಮೂರ್ತಿಯ ಹೆಸರು. ಎಲ್ಲರ ಬಿಂಬಮೂರ್ತಿಗೂ ಒಂದು ಕಾಮನ್ ನೇಮ್, ಅದು ಹರಿ. ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸದು, ಹರಿ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು. 8ನೇ ವರ್ಷಕ್ಕೆ ನಮ್ಮಪ್ಪ ನನಗೆ ಭಾರೀ ಅನುಗ್ರಹವನ್ನು ಮಾಡಿ ಕರುಣೆ ಮಾಡಿ ಲಕ್ಷಾವಧಿ ಸಾಲ ಮಾಡಿಕೊಂಡು ಏನೋ ಲಗ ಹೊಡೆದು ಉಪನಯನ ಮಾಡಿ ದಿವ್ಯವಾದ ಪರಮ ಸಿದ್ಧಿಪ್ರದವಾದ ಗಾಯತ್ರಿ ಮಂತ್ರವನ್ನು ಕೊಟ್ಟ. 8ನೇ ದಿನಕ್ಕೇನೆ ಅದರದ್ದು ಪಿಂಡ ಪ್ರದಾನವನ್ನು ಮಾಡಿ ನಿಶ್ಚಿಂತವಾಗಿ ಇದ್ಬಿಟ್ಟೆ. ಯಾಕೆ ಅಂತಂದರೆ ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಇದರ ಮೇಲೆ ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ. ದೇವರ ನೈವೇದ್ಯ ನಾಲಿಗೆಗೆ ರುಚಿನೇ ಹತ್ತುವುದಿಲ್ಲ. ಒಮ್ಮೆ ನಾವು ಊಟಕ್ಕೆ ಕೂತಿದ್ದೆ, ಅಲ್ಲಿ ನಾನೊಬ್ಬನೇ ಆಚಾರ ಇದ್ದೆ. ಹಾಗಾಗಿ ನನ್ನ ಬಾಜು ಒಬ್ಬ
ಒಂದು 10-12 ವರ್ಷದ ಒಬ್ಬ ಹುಡುಗನ ಕೂಡಿಸಿದ್ರು, ಮಡಿ ಉಟ್ಕೊಂಡಿದ್ದ, ಅವ್ನು ಕೂಡಿಸಿದ್ರು ತಂದು. ಅವನು ಚಟ್ನಿ ಹಾಕ್ಸ್ಕೊಂಡ, ಪಲ್ಯ ಹಾಕ್ಸ್ಕೊಂಡ, ಎಲ್ಲ ಹಾಕ್ಸ್ಕೊಂಡ, ಅನ್ನ ಬೇಡ ಅಂದ್ರೆ ಬೇಡ ಅಂತ ಹಠ ಹಿಡ್ದ, ಭಾರಿ ಬೇಡ ಅಂತ ಹಠ ಹಿಡ್ದ. ಆದರೂ ಮಠದೊಳಗೆ ಕೇಳಲಿಲ್ಲ, ಒಂದಿಷ್ಟು ಅನ್ನ ಹಾಕಿ ಹೋದ್ರು. ನನಗೆ ಚಿಂತೆ ಆಯ್ತು, ಇವನು ಯಾಕೆ ಅನ್ನ ಬೇಡ ಅಂತ, ಇರಲಿ ಬಿಡು ಅಂತ. ಊಟ ಆಯಿತು. ಊಟ ಆದ್ರೆ ಅವನು ಮೇಲಿಂದ ಎಲ್ಲ ತಿಂದ, ಅನ್ನ ಮುಟ್ಲೇ ಇಲ್ಲ ಅವನು. ಇನ್ನೂ ಆ ಟೆನ್ಷನ್ ಸ್ವಲ್ಪ ಹೆಚ್ಚಾಯ್ತು ನನಗೆ. ಅಂದ್ರೆ ಇವನಿಗೇನು ಈ ಸಣ್ಣ ವಯಸ್ಸಿಗೆ ಶುಗರ್ ಬಂದದ್ನೋ ಏನು ಬಂದದ್ದು ನೋಡಿ ಇವ್ರ ಅಮ್ಮನ ಹುಡ್ಕೋಣ ಅಂತ ಹೇಳಿ ಊಟ ಆದ್ಮೇಲೆ ಹುಡುಕಿದೆ ನಾನು. ಹುಡುಕಿ ಹೋಗಿ ಅವ್ರ ಅಮ್ಮಗೆ ಕೇಳಿದೆ, ಮತ್ತೆ ಯಾಕ್ರಿ ಅನ್ನ ಯಾಕೆ ಹಾಕ್ಸೋಳಿಲ್ಲ ನಿಮ್ಮ ಮಗ ಅಂತ. ಆ ಮುದ್ದಿ ಅನ್ನರಿ ಅವನಿಗೆ ಸೇರುವುದಿಲ್ಲ ಅಂತ. ನನಗೆ ಸ್ಪಷ್ಟ ಆಯಿತು. ಹಾಗಾದರೆ ಈ ಮನೆಯೊಳಗೆ ಎಂದೂ ದೇವ್ರ ನೈವೇದ್ಯ ಕಂಡಿಲ್ಲ, ನಿಶ್ಚಿತ ಆಯ್ತು. ಯಾಕೆಂದರೆ ಇಡ್ಲಿ ಒಲೆ ಮೇಲೆ ಮಾಡಿದ್ರೆ ಒಂದು ಮುದ್ದೆ ಆಗಬೇಕು, ಅಂಜಕ್ಕೆ ಆಗಬೇಕು, ಬೂದಿ ಬೀಳಬೇಕು, ಕಪ್ಪಾಗಬೇಕು, ಹೊತ್ತು ಹೋಗಬೇಕು, ಏನೋ ಒಂದು ಆಗತ್ತೆ, ಅದು ನಿಶ್ಚಿತ. ಈ ಏನಂತಾರ ಮೋಗ್ರ ಅರಳಿದ ಹಾಗೆ ಅದು ಎಂದಿಗೂ ಅಂಜಕ್ಕೆ ಆಗೋದಿಲ್ಲ, ಎಂದಿಗೂ ಮುದ್ದೆ ಆಗೋದಿಲ್ಲ. 3 ಸಿಟಿಗೆ ಫಸ್ಟ್ ಕ್ಲಾಸ್ ಏನಂತಾರೆ, ಘಮ ಘಮವಾಗಿ ತಯಾರಾಯಿತು ಅಂತಂದರೆ ಆ ಅನ್ನ ಉಂಡ ಮೇಲೆ ಈ ನೈವೇದ್ಯದ ಅನ್ನ ಹೇಗೆ ರುಚಿ ಹತ್ತಬೇಕು? ಯಾಕೆ? ಹರಿಪ್ರಸಾದವು ಅಂದರೆ ಒಳಗಿರುವ ಹರಿ, ಆ ಹರಿಯ ಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗೆ ಆ ಹರಿಯನ್ನು ನಮ್ಮ ಹೃದಯದೊಳಗೆ ನೆಲೆ ನಿಲ್ಲಿಸಿ ಆ ಸ್ಥಿರವಾಗಿ ನಿಲ್ಲುವಂತೆ ಮನೆಯನ್ನು ನಿರ್ಮಾಣವನ್ನು ಮಾಡಿಕೊಟ್ಟು ಪರಮಾನುಗ್ರಹವನ್ನು ಮಾಡಿದವರು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರನ್ನು ಮರೆತರೆ, ಆ ಮುಖ್ಯ ಪ್ರಾಣದೇವರನ್ನು ಕೈ ಬಿಟ್ಟರೆ ವಾಲಿ ಕರ್ಣರ ಹಾಗೆ ನಿರಂತರವಾಗಿ ಅಧರ್ಮಕ್ಕೆ ಬೆಂಬಲ, ಅಧರ್ಮದಲ್ಲೇ ಮುಳುಗೇಳುವುದು. ಅಧರ್ಮ ಅಂದರೆ ಸಣ್ಣ ಪುಟ್ಟ ಅಧರ್ಮವ ಅಲ್ಲವೇ ಅಲ್ಲ, ಸಣ್ಣ ಪುಟ್ಟ ಅಧರ್ಮಗಳು ಅಲ್ಲೇ ಅಲ್ಲ. ದ್ರೌಪದಿ ದೇವಿ ಅಂತ ದ್ರೌಪದಿ ದೇವಿಗೆ ಅವಮಾನ ಮಾಡುವಂಥ ಅಧರ್ಮ, ಭೀಮಸೇನ ದೇವರಂತ ಭೀಮಸೇನ ದೇವರಿಗೆ ಹಣಕಾಸುಗಳನ್ನೆಲ್ಲ ಕಸಿದುಕೊಂಡು ಅವಮಾನ ಮಾಡಿ ಅರಣ್ಯಕ್ಕೆ ತಳ್ಳಿದ ಪಾಪ. ಅದಕ್ಕೆಲ್ಲದಕ್ಕೂ ಮಾಡಿದವನು ದುರ್ಯೋಧನ ಇರ್ಬೋದು, ಅದಕ್ಕೆಲ್ಲ ಬೆಂಬಲ ಕೊಟ್ಟವನು, ಒಪ್ಪಿಗೆ ಕೊಟ್ಟವನು ಕರ್ಣ. ಈ ತರಹದ ದೌರ್ಭಾಗ್ಯ ಬಂದದ್ದು ಏನಂತಾರೆ, ವಾಯುದೇವರನ್ನು ವಿಸ್ಮರೆ, ಮರೆತವರಿಗೆ. ಆದ್ದರಿಂದಾಗಿ ನಮಗೂ ಎಷ್ಟು ಸಾಧ್ಯವಿದೆ ಮರೆವು ಜೀವನ ಸ್ವಭಾವ. ಆದರೂ ಕೂಡ ಹೆಚ್ಚು ಹೆಚ್ಚು ನೆನಪು ಮಾಡಿಕೊಂಡು ದಿನಕ್ಕೆ 3 ಬಾರಿ ನೆನೆಸ್ತಿದ್ದರೆ 6 ಬಾರಿ, 6 ಬಾರಿ ನೆನೆಸ್ತಿದ್ದರೆ 12 ಬಾರಿ, 12 ಬಾರಿ ನೆನೆಸ್ತಿದ್ರೆ 24 ಬಾರಿ, ಒಟ್ಟಾರೆಯಾಗಿ ವಾಯುದೇವರ ಸ್ಮರಣೆ ಮಲ್ಟಿಪಲ್ ಆಗಿ ಹೆಚ್ಚಾಗ್ತಾ ಹೋಗ್ಬೇಕು. ಆ ರೀತಿಯಾಗಿ ಮುಖ್ಯ ಪ್ರಾಣದೇವರು ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೊನೆಗೆ ಒಂದು ಮಾತು ಹೇಳೋದಾದರೆ, ನನ್ನ ಗಳಿಕೆ ಪ್ರಾರಂಭವಾದಾಗ 100 ರೂಪಾಯಿ ಇತ್ತು ತಿಂಗಳಿಗೆ. ನನಗೆ 60ನೇ ವರ್ಷ ಬಂದಾಗಲೂ ನಾನು 100 ರೂಪಾಯಿ ಗಳಿಸ್ತಿದ್ರೆ ನೀವೆಲ್ಲ ಏನಂತೀರ? 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನನ್ನ ಗಳಿಕೆಯೊಳಗೆ 2 ಪಟ್ಟು 4 ಪಟ್ಟು ಆಗಬೇಕು. ರಿಟೈರ್ಡ್ ಆದಮೇಲೂ 7th ಪೇ 8th ಪೇ ಇವೆಲ್ಲ ಡಬಲ್ ಆಗ್ತಾನೆ ಹೋಗಬೇಕು. ಹಾಗಾದರೆ ಜಗತ್ತು ನನ್ನನ್ನು ಮೆಚ್ಚುತ್ತೆ. ಹಾಗೆ ವಾಯುದೇವರನ್ನು ನಾನು ಒಂದು ಹಾಡು ಹಾಡ್ತಾ ನಾನು ಇದ್ದೇನೆ, ಒಮ್ಮೆ ಬಳಿತಾ ಸೂಕ್ತ, ಒಮ್ಮೆ ವಾಯುಸ್ತುತಿ ನಾನು ಹೇಳ್ತಾ ಇದ್ದೇನೆ ಅಂತ ನಡೆಯೋದಿಲ್ಲ. ನಮ್ಮ ದಿನಗಳು ಕಳೆದ ಹಾಗೆ ವಾಯುದೇವರ ಸ್ಮರಣೆ 2 ಪಟ್ಟು 4 ಪಟ್ಟು 8 ಪಟ್ಟು ಹೆಚ್ಚಾಗಬೇಕು, ಹೆಚ್ಚಾಗಬೇಕು, ಹೆಚ್ಚಾಗ್ತಾನೆ ಹೋಗಬೇಕು. ಹಾಗಾದಾಗ ಮಾತ್ರ ದೇವರು ನಮ್ಮನ್ನು ಗಟ್ಟಿಯಾಗಿ ಕೈ ಹಿಡಿತಾನೆ, ರಕ್ಷಣೆಯನ್ನು ಮಾಡ್ತಾನೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ ಎಂಬುದಾಗಿ ತಿಳಿಸ್ತಾ, ನಾಳೆಯ ದಿನವೂ ಕೂಡ ಕೆಲವು ವಾಯುದೇವರ ಮಹಿಮೆಗಳನ್ನು ತಿಳಿದುಕೊಳ್ಳೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.